ಮುಗಿಲು ಮುಟ್ಟುವಂತೆ ಗೋಳಿಟ್ಟು ರೋಧಿಸುತ್ತಿರುವ ತಾಯಿ, ಮತ್ತೊಂದೆಡೆ ಸತ್ತು ಮಲಗಿರುವ ವಿದ್ಯಾರ್ಥಿ, ಇನ್ನೊಂದೆಡೆ ಕೊಲೆ ಮಾಡಿದ ಆರೋಪಿ. ಈ ಎಲ್ಲ ದೃಶ್ಯಗಳು ನಮಗೆ ಕಂಡು ಬಂದಿದ್ದು ಕೋಲಾರದಲ್ಲಿ. ಕೋಲಾರದ ಮಾಲೂರು ತಾಲೂಕಿನ ಆಲಂಬಾಡಿ ಗ್ರಾಮದಲ್ಲಿ ಹಾಡು ಹಗಲೇ ಸಾರ್ವಜನಿಕರ ಎದುರಲ್ಲೇ ವಿದ್ಯಾರ್ಥಿಯೋರ್ವನ ಸ್ನೇಹಿತ ಮತ್ತೋರ್ವ ವಿದ್ಯಾರ್ಥಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಇಬ್ಬರೂ ಕೂಡ ಒಂದೇ ಕಾಲೇಜು, ಒಂದೇ ಊರು. ಇವರು ಒಳ್ಳೆಯ ಸ್ನೇಹಿತರಾಗಿದ್ದವರು. ಆದರೆ ಕಳೆದ 4 ತಿಂಗಳ ಹಿಂದೆ ನಡೆದ ಅದೊಂದು ಘಟನೆ ಇಬ್ಬರ ನಡುವೆ ದ್ವೇಷವನ್ನ ಬಿತ್ತಿತ್ತು. ಪರಿಣಾಮ ಅದೇ ದ್ವೇಷ ಇವತ್ತು ಇಲ್ಲಿ ಹತ್ಯೆ ಮಾಡುವಂತೆ ಮಾಡಿದೆ. ರಾಜಕೃಷ್ಣಾಪುರ ಗ್ರಾಮದ ನವೀನ್ ಹಾಗೂ ಮುನಿರಾಜು ಇಬ್ಬರು ಎಂದಿನಂತೆ ಮಾಲೂರು ಪಟ್ಟಣದ ಕಾಲೇಜಿಗೆ ಹೊರಟಿದ್ರು. ಈ ವೇಳೆ ಆಲಂಬಾಡಿ ಗ್ರಾಮದ ವೈಘ ಬೇಕರಿ ಬಳಿ ಬಸ್ಸಿಗಾಗಿ ಇಬ್ಬರು ನಿಂತಿದ್ದರು. ಮುನಿರಾಜು ಅದೇ ಬೇಕರಿಯಲ್ಲಿ ಕುಡಿಯಲು ನೀರು ತೆಗೆದುಕೊಂಡು ನೀರು ಕುಡಿಯುತ್ತಿದ್ದ ವೇಳೆ ನವೀನ್ ಕುಮಾರ್ ಮುನಿರಾಜು ಹೊಟ್ಟೆಗೆ ಚಾಕುವಿನಿಂದ ಬಲವಾಗಿ ಇರಿದು ಪರಾರಿಯಾಗಿದ್ದಾನೆ. ಹೊಟ್ಟೆಯ ಭಾಗಕ್ಕೆ 4-5 ಬಾರಿ ಇರಿದ ಪರಿಣಾಮ ಮುನಿರಾಜು ರಕ್ತದ ಮಡುವಿನಲ್ಲಿ ಕುಸಿದು ಬಿದ್ದಿದ್ದಾನೆ. ತಕ್ಷಣವೇ ಅಲ್ಲಿದ್ದವರು ಮುನಿರಾಜುವನ್ನ ಮಾಲೂರು ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದರು. ಅಲ್ಲಿ ಪ್ರಥಮ ಚಿಕಿತ್ಸೆ ಕೊಟ್ಟ ನಂತರ ಆತನನ್ನ ಕೋಲಾರದ ಖಾಸಗಿ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗೆ ಕರೆದೊಯ್ಯುತ್ತಿದ್ದರೆ ಮುನಿರಾಜು ಮಾರ್ಗ ಮಧ್ಯದಲ್ಲೇ ಕೊನೆಯ ಉಸಿರು ಎಳೆದಿದ್ದಾನೆ. ಅಮ್ಮನೇ ಸರ್, ಅದೇ ಸರ್ ಮುಂಚೆ ಆ ಹುಡುಗಿ ಸೂಸೈಡ್ ಮಾಡ್ಕೊಂಡಿದ್ಲು. ಯಾವಾಗ? ಅಕ್ಕ ಮಗಳು 5 ಡಿಸೆಂಬರ್ 16 ಹುಡುಗಿ ಇಬ್ರು ಸತ್ತೋಗಿದ್ರಲ್ಲ. ಹುಡುಗ ಸತ್ತೋದ. ಅದಕ್ಕೆ ಫ್ಯಾಮಿಲಿ ಅಂತ ಮುಂದೆ ಬಂದು ದೋಷ ಹಿಡ್ಕೊಂಡು ಇವಾಗ ಒಂದಿನ ರಿಪೋರ್ಟ್ ಬಂತು, ಅವನಾಗಿ ಅವ್ನು ಸತ್ತ ಹಿಡ್ಕೊಂಡು ಇವಾಗ ಕೋಲ ಹಿಡ್ಕೊಂಡು ಅವ್ನ ಸಾಯಿಸವ್ರೆ ಸರ್, ಚಾಕೋದಲ್ಲಿ. ಜೊತೆಲೇ ಇರ್ತಾ ಇದ್ರಲ್ವಾ? ಯಾರು ಸರ್? ಇವರಿಬ್ರು ಇಲ್ಲ ಸರ್, ಅವತ್ತಿಂದ ಜೊತೆಗೆ ಇರ್ತಾ ಇಲ್ಲ. ಅವತ್ತು ಆ ಹುಡುಗ ಸತ್ತ ಹೋಗಿಲ್ಲ. ಅಲ್ಲ, ಕೇಕ್ ಎಲ್ಲ ತಿನ್ಸಿದಾನೆ ಅವನು ಆ ಬರ್ಡೇಗೆ ಸರ್. ಅದು ಬರ್ಡೇ ತುಂಬ ದಿನ ಆಯ್ತು ಸರ್. ಅದು ನವೆಂಬರಲ್ಲಿ. ಅವಾಗೆಲ್ಲ ಚೆನ್ನಾಗೇ ಇದ್ರು ಹುಡುಗರೆಲ್ಲ. ಯಾವಾಗ ಆಗಿರೋದು? ಬೆಳಗ್ಗೆ ಸರ್ ಆಗಿರೋದು ಸರ್. ಹೇಗೆ ಗೊತ್ತಾಯ್ತು ಸರ್? ನಾವು ಬೆಂಗಳೂರಾಗಿದ್ದೀವಿ ಸರ್. ಹುಡುಗ ಫೋನ್ ಮಾಡಿ ಹೇಳ್ದ ಸರ್, ಪ್ರಕಾಶ್ ಅಂತ ಹುಡುಗ, ಊರುನು. ಏನು ಮಾಡಿದಾನೆ? ಅದೇ ಚಾಕದಲ್ಲಿ ಚುಚ್ಬಿಟ್ಟು ಅವನೇ ಸರ್. ನೀರು ಕುಡಿತಾ ಇರೋನು, ಬಗ್ಗಿ ನೀರು ಕುಡಿತಾ ಇದ್ದೀನಿ, ಕುಡಿಯೋವಾಗ ಬಂದು ಚುಚ್ಬಿಟ್ಟವನು ಸರ್ 4-5 ಸತಿ. ಯಾರು ಇರಲಿಲ್ವಂತಾಗ? ಇಲ್ಲ ಸರ್, ಯಾರು ಇದ್ದಿಲ್ಲ. ಇಬ್ರು ಫ್ರೆಂಡ್ಸ್ ಅವರು ಜೊತೆಲಿ? ಫ್ರೆಂಡ್ಸ್ ಎಲ್ಲ ಸರ್, ಎಲ್ಲ ರಿಲೇಷನ್ನೇ, ಒಂದೇ ಊರೇ. ಆದರೆ ಈ ಥರ ಆಯ್ತಲ್ಲ, ಆ ಹುಡುಗಿ ಸತ್ತೋದ್ರಲ್ಲ. ನೆನ್ನೆ ತಾನೇ ರಿಪೋರ್ಟ್ ಬಂತು ಒಂದು, ಆ ಹುಡುಗಂದು, ಅವನಾಗ ಅವ್ನು ಸತ್ತಿರೋದಂತ. ಆದ್ದರಿಂದ ಇವನ್ನೆಲ್ಲದಕ್ಕೆ ಮುಂದೆ ಹೋಗಿ ಎಲ್ಲ ಇವನೇ ಮಾಡಿರೋದಂತ. ಇವನು ಹೊಡೆದಿರೋ ಸರ್, ಅವನು ಚುಚ್ಚಿರೋ ಚಾಕದಲ್ಲಿ. ಈ ಅಪ್ಪ ಹುಡುಗಿ ಪರವಾಗಿದ್ದು ಅವನು ಅವ್ರಿಗೆ? ಹಾಂ ಸರ್. ಏನದು ಕೇಸ್ ಹಳೆದು? ಅದೇ ಸರ್, ಆ ಹುಡುಗಿ ಮತ್ತೆ ಹಿಂಗೆ ಫಸ್ಟ್ ಅವ್ರ ತಂಗಿ ಕರ್ಕೊಂಡೋಗಿದ್ದ ಆ ಹುಡುಗ. ಅವ್ನಿಗೆ ಅಕ್ಕ ತಂಗಿ ಆಗ್ಬೇಕು ಆ ಹುಡುಗಿ. ಅವ್ರ ತಂಗಿನ ಕರ್ಕೊಂಡೋಗ ಇವರು ಹಿಂಗೆ ಹೊಸೂರಿಗೆ ಕಂಪ್ಲೇಂಟ್ ಕೊಡೋಣ ಅಂತ ಹೋದ್ರು. ಅವ್ರ ಅಮ್ಮನೂ ಅವರೆಲ್ಲ, ಅವ್ರ ಅಪ್ಪ ಅವರೆಲ್ಲ. ಅಷ್ಟೊತ್ತಿಗೆ ಹುಡುಗಿ ಮನೆಗೆ ಏನೋ ಬೈದವ್ರಂತ ಹುಡುಗಿ ಸೂಸೈಡ್ ಮಾಡ್ಕೊಂಡು ತಕ್ಷಣ ಕಂಪ್ಲೇಂಟ್ ಅಂತ ಕೊಡೋಕೆ ಬಂದ್ರಿ. ಇದೆಲ್ಲ ಹಿಂಗೆ ಮಾಡಿದ್ರಿ. ಮತ್ತು ಆ ಹುಡುಗನೂ ಅವರು ಬಂದಿರು ಕಂಪ್ಲೇಂಟ್ ಕೊಡೋಕೆ. ಅವ್ನು ನೆಕ್ಸ್ಟ್ ದಿನ ಹಂಗೆ ಸೂಸೈಡ್ ಮಾಡ್ಕೊಂಡು ಅದು ಅವೆಲ್ಲ ನಾವು ಮಾಡಿದ್ರಂತ ಅವರು ತಿಳ್ಕೊಂಡು ನಮ್ಮ ಮೇಲೆ ಬಂದು ಇವಾಗ ನಮ್ಮ ತಮ್ಮನ ಈ ಥರ ಮಾಡಿದ್ರು ಸರ್. ಅದಕ್ಕೆ ನಮ್ಮ ಸಮಾಧಾನ ಇಲ್ಲ. ಫಸ್ಟ್ ಆಫ್ ಆಲ್ ಏನೋ ಫ್ಯಾಮಿಲಿ ಅಂತ ಮುಂದೆ ಆಗಿರೋ ಅಷ್ಟೇ. ಇವಾಗ ಅವ್ರ ಹೆಂಗೆ ಹೋಗೋರು ನಾವು ಹಂಗೆ ಮುಂದೆ ಆಗಿರಿ. ಅವತ್ತೊಂದೇ ದಿವಸ ಸರ್ ಬಂದಿದ್ದು. ಕೊಲೆ ಆರೋಪಿ ನವೀನ್ ಕುಮಾರ್ ನಂದಕುಮಾರ್ ಕುಟುಂಬದ ಪರವಾಗಿ ನಿಂತಿದ್ರೆ ಮುನಿರಾಜು ಹುಡುಗಿಯ ಕುಟುಂಬದ ಪರವಾಗಿ ನಿಂತಿದ್ದ. ಹೀಗಿರುವಾಗಲೇ ಕಳೆದ ಕೆಲವು ದಿನಗಳ ಹಿಂದೆ ಮುನಿರಾಜು ನವೀನ್ ಕುಮಾರ್ನನ್ನ ಕೊಲೆ ಮಾಡಬೇಕು ಅಂತ ಸ್ನೇಹಿತರಲ್ಲಿ ಮಾತನಾಡಿಕೊಂಡಿದ್ದ. ಜೊತೆಗೆ ಬೆದರಿಕೆಯನ್ನ ಹಾಕಿದ್ದ ಎನ್ನಲಾಗಿದೆ. ಇದರಿಂದ ಸಿಟ್ಟಾದ ನವೀನ್ ಕುಮಾರ್ ಮುನಿರಾಜುನನ್ನ ಕೊಲೆ ಮಾಡಲೇಬೇಕು ಅಂತ ನಿರ್ಧರಿಸಿ ಕಾಲೇಜಿಗೆ ಹೊರಟಿದ್ದ ವೇಳೆ ಬೇಕರಿ ಎದುರು ನಿಂತಿದ್ದ ಮುನಿರಾಜುವನ್ನ ನವೀನ್ ಕುಮಾರ್ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾನೆ. ಸ್ಥಳಕ್ಕೆ ಭೇಟಿ ನೀಡಿದ್ದ ಮಾಲೂರು ಪೊಲೀಸರು ಪರಿಶೀಲನೆ ನಡೆಸಿದರು. ಕೊಲೆ ಮಾಡಿದ ನಂತರ ಆರೋಪಿ ನವೀನ್ ಕುಮಾರ್ ತಲೆ ಮರೆಸಿಕೊಂಡಿದ್ದ. ಪೊಲೀಸರು ಆರೋಪಿ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಅಂತ ಗೊತ್ತಾಗುತ್ತಿದ್ದಂತೆಯೇ ಆರೋಪಿ ನವೀನ್ ಕುಮಾರ್ ಕೋಲಾರ ನಗರದ ಠಾಣೆಯಲ್ಲಿ ಬಂದು ಶರಣಾಗಿದ್ದಾನೆ. ನಿಂತ್ಕೊಂಡು ಎಲ್ಲ ನೋಡ್ದು ಇದು ಮನ್ ಮಾಡೋ ಗಂಟ ಇದ್ರು ಸರ್ ಅವರು. ಆಮೇಲೆ ಬೆಳಿಗ್ಗೆ ಅವ್ನು ನೇಣು ಹಾಕೊಂಡು ಸತ್ತಿರೋದು.
ಅದಕ್ಕೆ ನೆನ್ನೆ ಏನೋ ಅವರು ಸ್ವಲ್ಪ ಮನೆ ಹತ್ರನೂ ಹಂಗೆ ಜಗಳ ಮಾಡ್ಕೊಂಡ್ರು. ನೆನ್ನೆ ಇಲ್ಲ ಮೊನ್ನೆ ಜಗಳ ಮಾಡ್ಕೊಂಡ್ರು. ಭಾನುವಾರ ದಿವಸ ಹುಡುಗಿ ಸತ್ತೋಗವ್ರಲ್ಲ, ಅವ್ರ ಮನೆಯವರು ಪಕ್ಕದ ಮನೆಯವ್ರು ಜಗಳ ಮಾಡ್ಕೊಂಡವ್ರೆ. ಜಗಳ ಮಾಡ್ಕೊಂಡೆ ಅಲ್ಲಿ ಹೋಗೋರು ಟೇಷನ್ ಹತ್ರ. ಅವ್ರ ಫ್ಯಾಮ್ಲಿ ಅವರೇ ಜಗಳ ಮಾಡಿರೋರು, ಅವ್ರ ಫ್ಯಾಮ್ಲಿ ಅವರೇ ಆ ಹುಡುಗಿ ಮೇಲೆ. ಅದಕ್ಕೆ ಟೇಷನ್ ಹತ್ರ ಹೋಗೋರೆ, ಕಂಪ್ಲೀಟ್ ಎಲ್ಲ ಕೊಟ್ಟವ್ರೆ. ಕೊಟ್ಟಿದ್ಮೇಲೆ ತಿರ್ಗಾ ಅವ್ರನ್ನೆಲ್ಲ ಕರೆದು ಮಾತಾಡ್ಬಿಟ್ಟು ರಿಪೋರ್ಟ್ ಏನೂ ಬಂದಿಲ್ಲ ಅಂತ ಹೇಳಿ ಕಳ್ಸೋರೆ. ನಮ್ಮ ಅಪ್ಪನ್ನ ಅವ್ನು ಹಾಕೋಗಿ ಬಂದಿರೋ ಸರ್. ಅವನು ನಮ್ಮ ಅಪ್ಪನ್ನ, ನನ್ನ ಮಗ ಒಬ್ನಿದ್ದಾನೆ ನೋಡಿ ಅಲ್ಲಿ ನಿಂತ್ಕೊಂಡಿದ್ದಾನೆ, ಅವನು ನಮ್ಮ ಅಪ್ಪನ್ನ ಹಾಕೋಗಿ ಬಂದಿರೋದು. ಈ ಹುಡುಗ ಸಿಕ್ಬಿಟ್ಟು ಅವ್ನು ಹೆಂಗೋ ನಮ್ಮಪ್ಪ ಬಂದು ತಿರ್ಗಾ ಹಂಗೆ ಎಲ್ಲ ಬಂದಿದ್ನಂತೆ 7 ಗಂಟೆವರೆಗೂ ಅಲ್ಲಿ ಟೀಗಿ ಕುಡ್ಕೊಂಡು ಹೋಗವ್ನೆ. ಅವ್ನು ಬಂದಾಗೇ ಬಂದ್ಬಿಟ್ಟು ಈ ಹುಡುಗನ ಜೊತೆಲಿ ಬಂದ್ಬಿಟ್ಟು ಇವ್ನ ಹಾಕ್ಬಿಟ್ಟಿರೋದು. 3 ಜನ ಸರ್. ಅವ್ರ ಮನೆಯವರೆಲ್ಲ 3 ಜನನ ಕಲಿಸ್ಬೇಕಂತಿರೋದು. ಯಾರನ್ನ ಸಾಯಿಸ್ತಾರಂತ ಗೊತ್ತಿಲ್ಲ. ಅವ್ರ ಇಡೀ ಫ್ಯಾಮ್ಲಿನೇ ಅದು ಸರ್ ಅವರು. ಪಾಪ ಹುಡುಗಿನೂ ಅನ್ವಯಗೇನೆ ಸಾಯಿಸಿದ್ವಿ. ಪಾಪ ಈ ಹುಡುಗನೂ ಈ ಥರ ಮಾಡೋರು ಸರ್. ಯಾರು ಕೇಳೋರಿಲ್ಲ ಊರಲ್ಲಿ. 60 ಜನ ಸರ್. ಅವನು ಅಕ್ಕ ತಂಗಿನ ಇಟ್ಕೊನೆ 150 ಜನ ಸರ್ ಅವತ್ತು ಬಂದು ಸೈನ್ ಮಾಡಿದ್ದ ಹುಡುಗನ್ಗೆ. ಇಂಥ ಒಳ್ಳೆ ಹುಡುಗನ್ಗೆ ಯಾಕೆ ಬಂದಿಲ್ಲ ಇವತ್ತು? ನ್ಯಾಯ ಇಲ್ವಾ? ಇಂಥ ಒಳ್ಳೆ ಹುಡುಗನ್ಗೆ ನ್ಯಾಯ ಇಲ್ವಾ? ಕಾಲೇಜ್ ಆಯ್ತು, ಮನೆ ಆಯ್ತು ಸರ್. ಅಂಥ ಒಳ್ಳೆ ಹುಡುಗ ಅವನು. ಅವತ್ತು 150 ಜನ ಬಂದು ಅಕ್ಕ ತಂಗಿ ಇಟ್ಕೊಂಡಿರೋ ಹುಡುಗನ್ಗೆ ಬಂದು ನೀವು ಇದು ಮಾಡಿದ್ರಲ್ಲ. ಇಂಥ ಒಳ್ಳೆ ಹುಡುಗನ್ಗೆ ಯಾಕೆ ನಾವು ಮಾಡಿದ್ರು? ನಮ್ಮ ಮೇಲೆ ಎಲ್ಲ ಹೇಳಿದ್ರು ಸರ್. ನನ್ನ ಹೆಸರು, ನಮ್ಮ ಮಕ್ಳ ಹೆಸರು, ನಮ್ಮ ಅಪ್ಪ ಹೆಸರು, ನಮ್ಮ ತಮ್ಮ ಎಲ್ಲರ ಹೆಸರು ಬರ್ದಿದ್ರು ಅವರು. ಎಲ್ಲ ಬರ್ದು ನಮ್ಮ ಮೇಲೆ ಎಲ್ಲ ಇದು ಮಾಡಿ ಹಾಕಿದ್ರಲ್ಲಿ. ಆಮೇಲೆ ನಾವೆಲ್ಲ ಇದ್ಕೊಂಡೆ ಸರಿ ನಾವು ಮಾಡಿದರೆ ನಾವು ಅನುಭವಿಸ್ತೀವಿ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಇದ್ರಿ ಸರ್. ಊರಲ್ಲೇ ಇದ್ದೆ ನಾನು. ಬೆಂಗಳೂರಲ್ಲಿ ಇದ್ದಿದ್ದು, ಚಿಕ್ಕ ತಿರುಪತಿಯಲ್ಲಿ ಇದ್ದೀನಿ. ಊರಲ್ಲೇ ಇದ್ದೇವೆ ಸರ್ ನಾವು. ಮಾಡಿದರೆ ನಮ್ಗೇನು ಶಿಕ್ಷೆ ಕೊಟ್ಟರೆ ಅದೇ ನಾವು ಅಂತ ಹೇಳ್ಬಿಟ್ಟು ನಾವೆಲ್ಲ ಇದು ಮಾಡಿದ್ರಿ ಸರ್. ಒಟ್ನಲ್ಲಿ ಆ ಗ್ರಾಮದಲ್ಲಿ ನಡೆದಿದ್ದ ಆ 2 ಸಾವಿನ ಘಟನೆ ಸ್ನೇಹಿತರಿಬ್ಬರ ನಡುವಿನ ದ್ವೇಷಕ್ಕೂ ಕಾರಣವಾಗಿದೆ. ಅಷ್ಟೇ ಅಲ್ಲದೆ ಅದೇ ಒಂದು ದ್ವೇಷ ಇವತ್ತು ಕೊಲೆಯನ್ನ ಮಾಡಿಸಿದೆ. ಸದ್ಯ ಗ್ರಾಮದಲ್ಲಿ ಬೂದಿ ಮುಚ್ಚಿದ ಕೆಂಡದ ವಾತಾವರಣವಿದ್ದು ಪೊಲೀಸರು ಬಂದೋಬಸ್ತ್ ಮಾಡಿದ್ದಾರೆ. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಕೋಲಾರ.